ಪಾಪ ಅವಾಗಿಂದ ಒಂದ್ ಹಾಡು ಹಾಕ್ತವನೆ, ಅದೊಂದೇ ಹಾಡು ಬರ್ತಾ ಇಲ್ಲ, ಬೇರೆಲ್ಲ ಹಾಡು ಬರ್ತೈತೆ. ಇದು ರುದ್ರಾಕ್ಷಿ ಗಿಡ, ಅದ್ನೇ ತಿಂತ ಇದ್ಯಾ? ಕಂಬ ಇದೆಯಲ್ಲ ಅಲ್ಲಿವರೆಗೂ ಇದು ನಮ್ದು ಜಾಗ. ಧೂಳು ಮಗ ಧೂಳು. ಊಟ ಎಲ್ಲ ರೆಡಿ ಮಾಡ್ಬಿಟ್ಟು ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಮಾಡೋಣ. ಅದು ನೀನೇ ಕ್ಯಾಂಡಲ್ ಲೈಟ್ ಡಿನ್ನರ್ ನೋಡು. ಲವ್ ಯು ಗೈಸ್, ಇದು ನಿಮಗಾಗಿ ಸಕ್ಕದ ಮಾಡಿದೀನೋ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋಲಿ ನಿಮ್ಗೆಲ್ರಿಗೂ ನನ್ನ ಹಸ್ಬೆಂಡ್ದು ಒಂದು ಸೈಟ್ ಇದೆ, ಅಲ್ಲಿ ನಾವು ದೇವ್ರ ಪೂಜೆ ಮಾಡ್ತೀವಿ, ಮುನೇಶ್ವರ ಸ್ವಾಮಿ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಪೂರ್ತಿ ಅದೇ ಇರುತ್ತೆ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕೂಡ ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ. ಪಾಪ ಅವಾಗಿಂದ ಒಂದು ಹಾಡು ಹಾಕ್ತವನೆ, ಅದೊಂದೇ ಹಾಡು ಬರ್ತಾ ಇಲ್ಲ, ಬೇರೆಲ್ಲ ಹಾಡು ಬರ್ತೈತೆ. ಯಾವ ಹಾಡಪ್ಪ ಅದು? ಗಂಗೆ ಹಾಡು ಬರ್ತಾ ಇಲ್ಲ. ಅದೇನೋ ಎಲ್ಲ ಹಾಡು ಪ್ಲೇ ಆಗ್ತೈತೆ, ಅದೊಂದು ಹಾಡು ಪ್ಲೇ ಆಗ್ತಾ ಇಲ್ಲ. ಇವಾಗ ನೋಡು, ಸ್ವಿಚ್ ಆನ್ ಮಾಡಿ ಏನೇನೋ ಮಾಡ್ತವ್ರೆ. ಹಾಡು ಹೇಳೋದು ನೀನೇ ಅತ್ಲಾಗೆ. ಹಾಡು ಹೇಳೋ ನೀನೇ ಹೇಳೋ. ಈಗ ಹಚ್ಚ ನೋಡೋಣ, ಒಂದೇ ಬರುತ್ತೆ. ಹಾಡು ಹಸ್ತಿಗ ಅವನೇ ಆಗ್ತಿದ್ವು. ಮುಟ್ಸಲ್ಲ ಕಣೋ, ಅದ್ ಹೆಂಗೂ ಚೇಂಜ್ ಮಾಡಕ್ಕಾಗುತ್ತೆ. ಹೊಡೆದಾಕ್ಬಿಡ್ತೀನಿ. ಏನೋ ಫಾಲ್ಟ್ ಇದೆ ಕಣ. ಹುಡುಗ ನೋಡ್ರಿ ಖುಷಿ ಆಡಕ್ ಇದು ತಿನ್ನು ಹೇಳ್ತೀನಿ, ತೊಳಿ ತೊಳಿ ಹೇಳ್ತೀನಿ, ತೊಳ್ದ್ಬಿಟ್ಟು ಕುಡಿಲಿ. ತಿನ್ನಕಾಯಿ ಏನೇ ಇದು, ಕುಡಿಲಿ, ತೊಳ್ದ್ಬಿಟ್ಟು ಕುಡಿಲ್ಲ ಅಂತ ತಿಂತೀನಿ. ಸೀರಿಯಸ್ ಆಗಪ್ಪ, ತಮಾಷೆ ಮಾಡ್ತಾ ಇಲ್ಲ. ಇಲ್ಲೇ ಬಿಟ್ಟೆ ತಿನ್ನಕಾಯಿ ಅಪ್ಪ, ತಿನ್ನಕಾಯಿ ಅಂತ ಹೇಳ್ತಾ ಇದೀನಿ. ತಿನ್ನಕ್ಕಾಗಲ್ಲ ಬಿಡು, ಕಸರೆ ಹೊಡಿತದೆ. ಇದು ರುದ್ರಾಕ್ಷಿ ಗಿಡ, ಅದ್ನೇ ತಿಂತ ಇದ್ಯಾ? ರುದ್ರಾಕ್ಷಿ ಗಿಡ ಇದೆ, ಬಾರಿಕೆ ಗಿಡ ಇದು. ತೋರ್ಸು, ಏನದು? ಅದು ಒಣಗೋದ್ಮೇಲೆ ರುದ್ರಾಕ್ಷಿ ಆಗುತ್ತೆ ಕಣೋ. ಅಲ್ಲ, ರುದ್ರಾಕ್ಷಿ ಆಗುತ್ತೆ. ನಾನಂತೂ ಈ ಕಾಯಿನ ಯಾವತ್ತೂ ತಿಂದಿಲ್ಲ. ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ನೋಡೇ ಇಲ್ಲ ಇದು ಏನು ಕಾಯಿ ಅಂತ. ಯೂಶ್ವಲಿ ಗಸಗಸೆ ಆ ಥರ ಏನಾದರೂ ತಿಂತಾಯಿದ್ವಿ, ಇದನ್ನು ನಾನು ನೋಡೇ ಇಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಅದನ್ನ ಏನು ಹೇಳ್ತಿದ್ದಾರೆ ನನಗೆ ಅರ್ಥನೂ ಆಗ್ತಾಯಿಲ್ಲ. ಅದು ಏನು ಕಾಯಿ ಅಂತಲೂ ನಂಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ, ನೀವು ಅದನ್ನು ಚೈಲ್ಡ್ಹುಡ್ಡಲ್ಲಿ ತಿಂದಿದ್ರೆ ಕಮೆಂಟ್ ಮಾಡಿ ಹೇಳಿ ಅದು ಹೆಸ್ರೇನು ಅಂತ. ನನ್ನ ಹಸ್ಬೆಂಡ್ಗೆ ಹೆಸರು ಮರ್ತೋಗ್ಬಿಟ್ಟಿದೆ, ಬಟ್ ನನಗೆ ತಿಂತಿದ್ದೆ ಅಂತ ಹೇಳಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವ್ರ ಊರು ಬಂದು ತಾವರೆಕೆರೆಯಲ್ಲಿ 3 ಎಕರೆ ಜಮೀನಿತ್ತು. ಅದು ಎಲ್ಲ ಸೇಲ್ ಆಗಿಬಿಟ್ಟು ಜಸ್ಟ್ 1-2 ಕುಂಟೆ ಮಾತ್ರ ಉಳಿಸ್ಕೊಂಡಿದ್ರು. ಅಲ್ಲಿ ನಮ್ಮದು ಮುನೇಶ್ವರ ಸ್ವಾಮಿ ಗುಡಿ ಇದೆ. ಸೊ ಹಾಗಾಗಿ ಪ್ರತಿ ಸಲ ನಾವು ಇಲ್ಲಿ ಮುನೇಶ್ವರ ಸ್ವಾಮಿ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಈ ಸಲನೂ ಮಾಡಬೇಕಿತ್ತು. ಪ್ರತಿ ಸಲ ಕ್ಲೀನ್ ಮಾಡಿಸ್ಬಿಟ್ಟು ಹೋಗ್ತಿದ್ವಿ, ಇಲ್ಲಿ ಫುಲ್ ಮುಳ್ಳಿನ ಗಿಡ ಬೆಳ್ಕೊಂಬಿಡ್ತಿತ್ತು. ಸೊ ಹಾಗಾಗಿ ಈ ಸತಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ವಿ. ನಮಗೆ ಈಸಿ ಆಗಬೇಕು, ಪ್ರತಿ ಸಲನೂ ಬಂದಾಗ ಕ್ಲೀನ್ ಮಾಡೋದೇ 1 ವಾರ ಗಟ್ಟಲೆ ಆಗಿಬಿಡ್ತಿತ್ತು.
ಸೊ ಈ ಸಲ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ, ಅದು ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ. ಅದನ್ನು ತೆಗೆಸ್ಬಿಟ್ಟು ನೀಟಾಗಿ ಕಾಂಪೌಂಡ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಒಂದು 4 ಅವರಿಂದ ಕಾಯ್ದಿದ್ದೀವಿ JCB ಬರಲಿ ಅಂತ. ಅವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಈಗ ಬಂದು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಹೇಳಿದ್ವಿ ಇದು ಏನಾದರೂ ಮಾಡಬೇಕು ಕ್ಲೀನ್ ಮಾಡಿಸಿ ಅಂತೆಲ್ಲ. ನಾವೇನು ಅಂದ್ಬಿಟ್ಟು ಹೋಗಿದ್ವೋ ಎಲ್ಲ ಆಗ್ತಾ ಇದೆ ಅಲ್ವಾ ಅಪ್ಪು? ಜೋರಾಗಿ ಮಾತಾಡೋ, ನೀನು ಮಾತಾಡೋದು ಕೇಳ್ಸಲ್ಲ. ಹೌದು ಹೌದಮ್ಮ ಹೌದು. ತೋರಿಸ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡ್ಕೊಂಡು ಬನ್ನಿ, ಹೋದ ವರ್ಷ ಮಾಡಿರೋ ಪೂಜೆಯಲ್ಲಿ ಫುಲ್ಲು ಗಲೀಜಿತ್ತು. ಈ ಸತಿ ಸ್ವಲ್ಪ ಕ್ಲೀನ್ ಮಾಡಿಸಿದ್ದೀವಿ ಹೋದ ಸತಿ. ಈ ಸಲ ಪೂರ್ತಿ ಕ್ಲೀನು. ಎಷ್ಟು ಚೆನ್ನಾಗಿ ಮಾಡಿಸಿದ್ದೀವಿ ಅಂತ ನೋಡಿ. ಇನ್ನೂ ಮಾಡಿಲ್ಲ, ಇವಾಗ ಸ್ಟಾರ್ಟಿಂಗ್ ಸ್ಟೇಜು. ಫುಲ್ ಕಂಪ್ಲೀಟ್ ಆಗೋವರೆಗೂ ಪ್ರೋಸೆಸ್ನ ತೋರಿಸ್ತೀನಿ. ಇಲ್ಲಿಂದ ಅಲ್ಲಿ ಒಂದು ಕಂಬ ಇದೆಯಲ್ಲ ಅಲ್ಲಿವರೆಗೂ ಇದು ನಮ್ಮದು ಜಾಗ ಆಯಿತಾ. 2 ಕುಂಟೆ ಜಾಗ ಇದೆ ಇಲ್ಲಿ. ಸೊ ಇಲ್ಲಿ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ಅದು ಯೂಸಾಗಿ ಇರ್ತಿರ್ಲಿಲ್ಲ, ಹಾಗಾಗಿ ಇದನ್ನು ತೆಗೆಸ್ಬಿಟ್ಟು ಇಲ್ಲಿ ಸುತ್ತ ಕಾಂಪೌಂಡ್ ಬರುತ್ತೆ. ಆ್ಯಂಡ್ ದೇವಸ್ಥಾನದ ಹತ್ರ ಗೇಟ್ ಬರುತ್ತೆ. ಹಿಂದೆಗಡೆ ಒಂದು ಮನೆ ಬರುತ್ತೆ, ಪುಟಾಣಿ ಮನೆ. ಅಂದರೆ ಅದು ಸ್ಟೋರ್ ರೂಮ್ ಥರ. ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡ್ಕೋತೀವಲ್ಲ ಅದ್ರದ್ದೇನು ಸಾಮಾನು ಅಡುಗೆ ಮಾಡ್ಕೊಳಕ್ಕಂತ ಇದು ಫುಲ್ಲು ಕ್ಲೀನ್ ಮಾಡಿಸಿದ್ದೀವಿ. ಲಾಸ್ಟ್ ಟೈಮ್ ವ್ಲಾಗ್ಸಲ್ಲಿ ನೋಡಿದರೆ ಗೊತ್ತಿರುತ್ತಿಲ್ಲೆಲ್ಲ ನಾನು ಸಿಮೆಂಟೆಲ್ಲ ಹಾಕಿ ಕ್ಲೀನ್ ಮಾಡಿದ್ವಿ. ಇದು ನಮ್ಮ ದೇವಸ್ಥಾನ, ನಮ್ಮ ದೇವ್ರಿದು. ಸೊ ಇದನ್ನು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನಾಳೆ ಕಾಂಪೌಂಡ್ ಹಾಕೋರು ಬರ್ತಾರೆ. ಅವ್ರು ಬರೋಕ್ಕೂ ಮುಂಚೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಅಂತ ಹೇಳಿದರು. ಹಾಗಾಗಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಈ ಜಾಗ ಬಂದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವರ ತಂದೆದು. ಅಂದರೆ ತಂದೆಗೆ ಅವರ ಅಮ್ಮನಿಂದ ಬಂದಿರೋದು. ಬೇಸಿಕಲಿ ಇದು ನನ್ನ ಹಸ್ಬೆಂಡ್ ಅವ್ರ ಡ್ಯಾಡಿದು. ಸೊ ಹಾಗಾಗಿ ನನಗೆ ಇದ್ರ ಮೇಲೆ ತುಂಬಾ ಪ್ರೀತಿ. ಇದನ್ನೇನಾದರೂ ಚೆನ್ನಾಗಿ ಇಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನನಗಿಂತ ತುಂಬ ಆಸೆ ಇಲ್ಲೇನಾದರೂ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಕಾಂಪೌಂಡ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಇಲ್ಲೊಂದು ಮನೆ ಕಟ್ಟಬೇಕು ಅಂತ ಕೂಡ ಆಸೆ. ಯಾಕಂದರೆ ಹಿಂದೆಗಡೆ 1 ಕುಂಟೆ ಜಾಗ ಹಂಗೆ ಖಾಲಿ ಇದೆ. ಸೊ ಹಾಗಾಗಿ ಏನಾದರೂ ಮಾಡಬೇಕು, ಇಲ್ಲಿ ಪಾಳು ಬೀಳಿಸ್ಬಾರ್ದು ದೇವಸ್ಥಾನ ಇರೋ ಜಾಗದಲ್ಲಿ ಅಂತ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಆಸೆ. ಸೊ ಹಾಗಾಗಿ 1 ತಿಂಗಳಿಂದ ನಾವು ಈ ಕಾಂಪೌಂಡ್ ಹಾಕೋರನ್ನ ಹುಡುಕ್ತಾನೇ ಇದ್ವಿ. ಯಾರಾದರೂ ನಮಗೆ ಸಿಗ್ತಾರಾ ಈ ಥರ ಕಾಂಪೌಂಡ್ ಹಾಕೋದು ಅಂತ. ಸೊ ನಮಗೆ ಒಂದು ಕಡೆ ತುಂಬ ಇಷ್ಟ ಆಯಿತು, ಅವ್ರು ಚೆನ್ನಾಗಿ ಹಾಕ್ತಿದ್ರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಪೌಂಡ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹಿಡ್ಕೊಡ್ಬೇಕಂತ ಹಿಡ್ಕೊಡ. ಹೆಂಗಮ್ಮ ಮೇಕೆ ಬಾಯ್ಲಿ ಗುಮ್ಮನ್ಗೆ ಮೇಕೆ ಬಾ 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 ಕಚ್ಚು ಬಾ ಕಚ್ಚು ಕಚ್ಚು ಸೊಪ್ಪು ತಿನ್ನು ಬಾ. ಓ ಬಬ್ಲು ಕೇಳ್ಕೊಡ, ಬಬ್ಲು ಕೇಳ್ಕೊಡ. ಹಿಡ್ಕೋ ಅದನ್ನ, ಮೇಕೆ ಬರುತ್ತೆ ತಿನ್ನಕ್ಕೆ. ಬಬ್ಲ ಹಿಡ್ಕೋ. ಏನ್ ಮಾಡಲ್ಲ ಧೂಳು ಮಗ ಧೂಳು. ಕಾಂಪೌಂಡ್ ಹಾಕೋರು ಏನು ಹೇಳಿದ್ರು ಅಂದರೆ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿಸ್ಕೊಡಿ, ಸೊ ನಾವು ಬಂದು ನೀಟಾಗಿ ಕಾಂಪೌಂಡ್ ಹಾಕೊಂಡು ಕೊಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನನ್ನ ಹಸ್ಬೆಂಡು JCBನ ಹುಡುಕಿ, ಅದು ಆ್ಯಕ್ಚುಲಿ ಏನಂದರೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ತಾವರೆಕೆರೆ ಸೈಡು. ಸೊ ಹಾಗಾಗಿ ಎಲ್ಲೂ ಸಿಗ್ತಾಯಿಲ್ಲ. JCB ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಆಮೇಲೆ ಈ ಅಪ್ಪ ಸಿಕ್ಕಿದ್ರು, ಅವ್ರನ್ನ ಕರ್ಕೊಂಡ್ಬಂದು ಫುಲ್ ಸೈಟೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ವಿ. ನೋಡಿ ಆವಾಗಲೇ ಹೆಂಗಿತ್ತು ಜಾಗ, ಇವಾಗ ಹೆಂಗಾಗಿದೆ. ನಮಗಂತೂ ಈ ಜಾಗ ಸಿಕ್ಕಾಪಟ್ಟೆ ಇಷ್ಟ. ಬಂದರೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಮುಂಚೆ ಎಲ್ಲ ನೀವು ನನ್ನ ಹಳೆ ವ್ಲಾಗ್ಸಲ್ಲಿ ನೋಡಿದರೆ ಈ ಜಾಗನ ಹೆಂಗೆ ಪಾಳು ಬೀಳಿಸಿದ್ರು ಅಂದರೆ ಹೋಗೋದಕ್ಕೂ ಸಿಕ್ಕಾಪಟ್ಟೆ ಭಯ ಆಗೋದು. ಆಮೇಲೆ ಯಾರು ಕೂಡ ಒಳಗೆ ಕಾಲಿಡ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ನ ಬಿಟ್ಟರೆ. ನನ್ನ ಹಸ್ಬೆಂಡೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಿದ್ದು. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ನಾನು ನನ್ನ ಹಸ್ಬೆಂಡು ಮದುವೆ ಆದಮೇಲೆ ಇಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗೋಣ ಪೂಜೆನ, ಅದನ್ನ ನಿಲ್ಲಿಸ್ಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾವಾಗ ನಾವು ಪ್ರತಿ ಸಲ JCB ತೊಗೊಬಂದು ಕ್ಲೀನ್ ಮಾಡ್ತಾಯಿದ್ವೋ ಅದನ್ನು ನೋಡ್ಕೊಂಬಿಟ್ರು ಜನ. ಖಾಲಿ ಇತ್ತಲ್ಲ ಜಾಗ, ದೊಡ್ಡದಾಗಿ ಕಾಣಿಸ್ತಿತ್ತಲ್ಲ, ಎಲ್ರಿಗೂ ಕಣ್ಣು ಬೀಳಕ್ಕೆ ಸ್ಟಾರ್ಟ್ ಆಯಿತು.
ಯಾವ ಥರ ಅಂದರೆ ಅಷ್ಟು ದಿವಸ ಯಾರೂ ಅದನ್ನು ಕ್ಲೀನ್ ಮಾಡೋಕ್ಕೆ ಮುಂದೆ ಬರ್ದಿರೋರು ಕ್ಲೀನ್ ಮಾಡಿರೋದನ್ನ ಗಲೀಜು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಅಲ್ಲದೆ ಗುಡಿ ಒಳಗಡೆ ಹೋಗಿ ಯಾವುದ್ಯಾವುದೋ ದೇವ್ರ ಫೋಟೋಗಳೆಲ್ಲ ಆಚೆ ಇಟ್ಟರೆ ಹೋಗಲಿ ಅನ್ಬೋದು, ಎಲ್ಲ ಒಳಗಡೆನೇ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಏನಂದರೆ ಮುನೇಶ್ವರ ಸ್ವಾಮಿಗೆ ವರ್ಷಕ್ಕೆ ಒಂದೇ ಸಲ ಮನೆ ವಂಶೋದ್ಧಾರಕ ಮಾಡಬೇಕು. ಇದು ನಮ್ಮದು ಪರ್ಸ್ನಲ್ ಜಾಗ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಮಾಡಬೇಕು. ನೋಡಿದ್ರೆ ಯಾರ್ಯಾರೋ ಬಂದು ಅಲ್ಲೆಲ್ಲ ಕೋಳಿ ಕುಯ್ದು ಗಲೀಜು ಮಾಡಿ ಅದಾದಮೇಲೆ ಆ ಜಾಗ ಎಲ್ಲ ನಂದು ಅಂತ ಏನೇನೋ ಹೇಳ್ಕೊಂಡು ಬಂದ್ಬಿಟ್ಟಿದ್ರು. ಆಮೇಲೆ ಅದೆಲ್ಲ ವಿಷಯ ನನ್ನ ಹಸ್ಬೆಂಡ್ ಕಿವಿಗೆ ಬಿತ್ತು. ಅವರು ತುಂಬ ಬೇಜಾರು ಮಾಡಿಕೊಂಡ್ರು. ಅದನ್ನು ಉದ್ಧಾರ ಮಾಡೋದಕ್ಕಾಗಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕಾಗಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾನು ಕ್ಲೀನ್ ಮಾಡಿದ್ರೆ ನನ್ನ ಜಾಗಕ್ಕೆ ಬಂದು ನನಗೆ ಹಿಂಗೆಲ್ಲ ಅಂತಾರಲ್ಲ ಅಂದ್ಬಿಟ್ಟು ಇವ್ರು ಈ ಸಲ ಏನು ಅಂದ್ಕೊಂಡ್ರು, ಈ ಸತಿ ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಅದು ಏನಾಗುತ್ತೋ ಆಗಲಿ ಕಾಂಪೌಂಡ್ ಹಾಕ್ಸ್ಕೊಂಡು ನಾನೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ, ಯಾರನ್ನೂ ಇಲ್ಲಿ ಬರೋದು ಬಿಡೋದು ಬೇಡ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ನೋಡಿ ಜನಗಳು ಹೆಂಗೆ ಅಂದರೆ, ಇದೇ ಗುಡಿ 2 ವರ್ಷದ ಹಿಂದೆ ಪಾಳು ಬಿದ್ದಿದ್ದಾಗ ಒಬ್ಬರು ಬಂದು ಅದನ್ನು ತಿರುಗೂ ಕೂಡ ನೋಡ್ತಿರ್ಲಿಲ್ಲ, ಅದ್ರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ. ಯಾವಾಗ ನಾವು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ನಾವು ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ರಿಗೂ ಸ್ಟಾರ್ಟ್ ಆಗೋಯ್ತು. ಜಾಗ ಚೆನ್ನಾಗಿದೆ, ಇಷ್ಟು ದೊಡ್ಡ ಜಾಗ ಇದೆ, ಪೂಜೆ ಮಾಡ್ಕೊಂಡು ಇದನ್ನು ನಮ್ಮದೇ ಮಾಡ್ಕೊಬಿಡೋಣ ಅನ್ನೋ ಥರ ಎಲ್ಲ ಪ್ಲ್ಯಾನು. ಅದು ಅಲ್ಲದೆ ಮುನೇಶ್ವರ ಸ್ವಾಮಿ ಹತ್ರ ಆ್ಯಕ್ಚುಲಿ ಯಾವುದೋ ಹೆಣ್ಣು ದೇವ್ರನ್ನ ತೊಗೊಬಂದು ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ತಡಿಲೇಬೇಕು ಅಂತ ಹೇಳಿ ಆ್ಯಕ್ಚುಲಿ ನಾನು ಅಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಬಾಯಲ್ಲಿ ಒಂದು ಸತಿ ಹೇಳ್ಬಿಟ್ಟು ಬಂದ್ರೂ ಅದು ವರ್ಕೌಟ್ ಆಗಲಿಲ್ಲ. ಸೊ ಹಾಗಾಗಿ ಕಾಂಪೌಂಡ್ ಹಾಕ್ಸ್ಕೊಂಡು ಬೀಗ ಹಾಕ್ಕೊಂಡ್ರೆ ಯಾರು ಬರ್ತಾರೆ, ಯಾರೂ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಭಕ್ತಿ ಇದ್ದರೆ ದೂರದಿಂದನೇ ಕೈ ಮುಕ್ಕೊಂಡು ಹೋಗಲಿ, ನಾವೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಈ ಡಿಸಿಷನ್ನ ತೊಗೊಂಡ್ವಿ. ಆ್ಯಂಡ್ ಅಲ್ಲಿರೋರು ಎಷ್ಟೊಂದು ಜನ ನಮಗೆ ಒಳ್ಳೇದು ಬಯಸೋರೆಲ್ಲ ಹೇಳಿದ್ರು, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಸರ್, ನೀವು ಈ ಕೆಲಸ ಮಾಡಿ ತುಂಬ ಜನ ಕಂಡುಬಿಟ್ಬಿಟ್ಟಿದೆ ಜಾಗದ ಮೇಲೆ, ಇದನ್ನೇನಾದರೂ ಮಾಡಿ ಒಂಥರ ಟ್ರಸ್ಟ್ ಮಾಡ್ಕೊಂಬಿಟ್ಟು ಇಲ್ಲೇನಾದರೂ ದೇವಸ್ಥಾನ ಮಾಡಿಕೊಂಡು ಇಟ್ಕೊಂಬಿಡೋಣ ನಮಗೆ ನಾವೇ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ, ಹುಷಾರಾಗಿರಿ ಅಂತೆಲ್ಲ. ನಮಗಂತೂ ಈ ಥರನೂ ಜನಗಳಿರ್ತಾರ, ಹಿಂಗೂ ಜೀವನ ಮಾಡ್ತಾರ ಅನ್ನೋ ಥರ ಅನ್ನಿಸ್ಬಿಡ್ತು. ಬಟ್ ನಾವಂತೂ ನಮ್ಮ ಜಾಗನ ಸೇಫಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಈ ಸಲ ನೀಟಾಗಿ ಕಾಂಪೌಂಡ್ ಹಾಕ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಯಾಕಂದರೆ ಕಾಂಪೌಂಡ್ ಹಾಕೋರು ನಾಳೆ ಬರ್ತೀವಿ, ಇವತ್ತೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಡಿ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಟ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಇವಾಗಷ್ಟೇ ಸೈಟ್ ಹತ್ರ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾವು ಮನೆಗೆ ಬಂದು ಫುಲ್ಲು ಧೂಳಾಗ್ಬಿಟ್ಟಿತ್ತು ಮೈ ಮುಖ ಎಲ್ಲ. ಅದಕ್ಕೆ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಇವನಿಗೂ ಸ್ನಾನ ಮಾಡಿಸಿ ಮನೆಗೆ ಬಂದರೆ ನಮ್ಮಮ್ಮ ಅಡುಗೆ ಮಾಡಿರ್ತಾರೆ ಅಂದರೆ ನೋಡಿದ್ರೆ ನಮ್ಮಮ್ಮ ಅಡುಗೆನೇ ಮಾಡಿಲ್ಲ. ಸೌಂಡ್ ಮಾಡಿಬಿಡಮ್ಮ, ಅಡುಗೆನೇ ಮಾಡಿಲ್ಲ ನಮ್ಮ ಮಮ್ಮಿ. ಸೊ ಅದಕ್ಕೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಅದಕ್ಕೆ ಇವರಿಗೆ ಮಶ್ರೂಮ್ ಬಿರಿಯಾನಿ ಅಂದರೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇವಾಗ ನಾವು ನಾನ್ ವೆಜ್ ತಿನ್ನಂಗಿಲ್ಲ ಅಲ್ಲ, ಸೊ ಹಾಗಾಗಿ ವೆಜ್ಜಲ್ಲಿ ನಾನ್ ವೆಜ್ ಅಂತ ತಿನ್ಕೊತಾ ಇರೋದೇ ನಾವು 48 ಡೇಸಿಂದ ಇದನ್ನೇ ಮಶ್ರೂಮ್ನೇ. ಸೊ ಹಾಗಾಗಿ ಮಶ್ರೂಮ್ ಕಬಾಬ್ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಂಗೆ ಬ್ಲಿಂಕಿಟ್ ಆರ್ಡ್ರ್ ಮಾಡಿ ಓಪನ್ ಮಾಡಿ ಅದ್ರಲ್ಲಿ ಆರ್ಡ್ರ್ ಹಾಕ್ತೆ. ಮಶ್ರೂಮ್ ಮಾಡಿದ್ದು ಏನು ಬೇಕು ಗ್ರಾಸರೀಸ್ ಎಲ್ಲ. ಹಾಗೆ ಅಲ್ಲಿ ನೆನಪಾಯ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ ಊಟ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಆಗಿ ಆರ್ಡ್ರ್ ಮಾಡಿದೆ. ಆ್ಯಂಡ್ ಅದೇ ಟೈಮ್ಗೆ ನನ್ನ ಹಸ್ಬೆಂಡ್ ಬಂದುಬಿಟ್ರು ಸಡನ್ನಾಗಿ. ಕ್ಯಾಶ್ ಏನು ಅಂದ್ಕೊಂಡು ಹೋಗ್ಬೇಕಿತ್ತು ಅಂದ್ಬಿಟ್ಟು ಅಯ್ಯಯ್ಯೋ ಅಂದ್ಕೊಂಡೆ. ಅಷ್ಟರಲ್ಲಿ ಮ್ಯಾನೇಜ್ ಮಾಡಿದೆ. ಕರೆಕ್ಟ್ ಟೈಮಿಗೆ ನನ್ನ ಹಸ್ಬೆಂಡು ಬ್ಲಿಂಕಿಟ್ ಡೆಲಿವರಿ ಬಾಯ್ ಇಬ್ಬರು ಒಟ್ಟಿಗೆ ಬಂದು, ಅದಕ್ಕೆ ಮಶ್ರೂಮ್ ಬೇಕಿತ್ತು ಅಡುಗೆ ಮಾಡೋಕ್ಕೆ ಅಂತ ಹೇಳಿದೆ ಅಷ್ಟೇ. ನೋಡೋಣ ಹೆಂಗೆ ಅಡುಗೆ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತಾ ಇಲ್ವಾ, ಲಿಟಲ್ ಸರ್ಪ್ರೈಸ್. ಲೈಫಲ್ಲಿ ಪುಟ್ಟ ಸರ್ಪ್ರೈಸಸ್ ತುಂಬ ಇಷ್ಟ ಆಗೋದು. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಏನೇ ಮಾಡ್ತೀನೋ ಅದೆಲ್ಲ ಅವ್ರಿಗೆ ಸರ್ಪ್ರೈಸ್. ಬಿಕಾಸ್ 24/7 ನನ್ನ ವಾಚ್ ಮಾಡ್ತಾನೆ ಇರ್ತಾರೆ, ಏನು ಮಾಡ್ತಾಯಿದ್ದೀನಿ ಏನೂ ಸರ್ಪ್ರೈಸ್ ಕೊಡೋಕ್ಕೆ ಬಿಡೋಲ್ಲ.
ಏನದು ಏನದು ಹೇಳು 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 ಅಂತ ಹೇಳಿ ಆ ಸರ್ಪ್ರೈಸ್ ಥರ ಇರೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಟಾಣಿ ಸರ್ಪ್ರೈಸು. ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡಲ್ಲ, ನಮ್ಗೆ ಅದು ಇಷ್ಟನೂ ಇಲ್ಲ. ಬಟ್ ಏನೋ ಇವತ್ತು ಸಿಚುವೇಶನ್ ಹಂಗಿದೆ, ಮನೇಲಿ ನಾನಿದ್ದೀನಿ, ಅಮ್ಮ ಮತ್ತು ಅವರಿಬ್ಬರು ಅಂಗಡಿಲಿದ್ದಾರೆ. ಸೊ ಅಡುಗೆ ಮಾಡಿಲ್ಲ, ನಾನೇ ಅಡುಗೆ ಮಾಡಬೇಕು. ಅಡುಗೆ ಮಾಡೋ ಜೊತೆಗೆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು. ನನ್ನ ಕೈ ಯಾರೇ ನಾನು ಅಡುಗೆ ಮಾಡಿ ತಿನ್ನೋದು ಸೂಪರಾಗಿರುತ್ತೆ. ಇವನು ಬಿಡ್ದಲ್ಲ ನನಗೆ ವಿಡಿಯೋ ಮಾಡೋಕ್ಕೆ. ಬರಲಿ. ಹಲೋ ಕುಂಡಿ, ಚಡ್ಡಿ ಹಾಕಿಲ್ಲ ನನ್ನ ಮಗ ಚಡ್ಡಿ ಹಾಕಿಲ್ಲ. ಶೇಮ್ ಮಾಡಬೇಡಿ. ಹಾಯ್ ಹೇಳಮ್ಮ. ಹಾಯ್ ಹಾಯ್ ಹೇಳು. ಹಾಯ್ ಅನ್ನ. ಅಮ್ಮ ಪಕ್ಕದಲ್ಲಿರೋದು ಅದು ನೀನೇ. ನನ್ನ ಪ್ರೀತಿ ಮಾಡೋದು ನೀನೇ, ನನ್ನ ಮುದ್ದು ಮಾಡೋದು ನೀನೇ. ಅದು ನೀನೇ ಹೇಳ. ಅದು ನೀನೇ. ಅದು ಇದು ಇದು ಅದು. ಬ್ಲಿಂಕಿಟ್ ಅವರು ವ್ಯಾಲೆಂಟೈನ್ಸ್ ಡೇ ಮಾಡ್ತವ್ರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯೂಸ್ ದ ವರ್ಡ್ಸ್ ಟು ಸೇ ಇಟ್ ಯೋರ್ ವೇ. somehow small warm showing ನೋಡಿದಂತ ಒಂದು ಪುಟಾಣಿ ರೋಸು ಎಷ್ಟು ಕ್ಯೂಟಾಗಿದೆ. ದಿಸ್ ಇಸ್ ಫಾರ್ ಯು ಆ್ಯಂಡ್ ಯೋರ್ ಡ್ಯಾಡಾ. ನಿನಗೆ ನಿಮ್ಮ ಅಪ್ಪಂಗೆ. ಐ ಲವ್ ಯು. ಬಿಡ, ಅದನ್ನ 2 ನಿಮಿಷ ಬದುಕಕ್ಕೆ ಬಿಡಲ್ಲ, ಜೈ ಅನ್ಸ್ಬಿಡ್ತಾನೆ. ಹಂಗೆ ತೋರಿಸ್ತೀನಿ. ಕ್ಯಾಂಡಲ್ ಬುಕ್ ಮಾಡಿದ್ದೆ. ಕ್ಯಾಂಡಲ್ಗ ಏನಪ್ಪ ಇದು ಓಪನ್ನು. ತೋರಿಸ್ತೀನಿ. ಇದು ಸೆಂಟೆಡ್ ಕ್ಯಾಂಡಲ್ಸು. ಓ ಸೋ ಕ್ಯೂಟ್, ಸೋ ನೈಸ್. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಬೌಲು, ಇದು ಗ್ಲಾಸ್ದು ಆಯಿತಾ. ಎಷ್ಟು ಕ್ಯೂಟಾಗಿದೆ ನೋಡಿ. ಸೆಂಟೆಡ್ ಕ್ಯಾಂಡಲ್ ಇದು. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಕ್ಯಾಂಡಲ್ ಇಲ್ಲ ಅಂತ ಹೆಂಗೆ ಅಂದ್ಬಿಟ್ಟು ಕ್ಯಾಂಡಲ್ ಲೈಟ್ ಮಾಡಿದ್ದೆ. 2 ಹಾಕಿದ್ನ 1 ಹಾಕಿದ್ನ. ಓ ಮೈ ಗಾಡ್, ಒಂದೇ 2 ಕ್ಯಾಂಡಲ್ಸ್ ಆರ್ಡರ್ ಮಾಡಿದ್ನ. ಒಂದು ಕ್ಯಾಂಡಲ್ ಬಂದಿದೆ. ಸೊ ಆರ್ಡರ್ ಹಿಸ್ಟ್ರಿ ಚೆಕ್ ಮಾಡಬೇಕು. ನಾನು ಒಂದೇ ಮಾಡಿದ್ನ ಅಂತ. ಎನಿವೇಸ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ಯಾರ್ಯಾರು ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿ ತೋರಿಸ್ಬೇಕು, ಒಂದು ಪುಟಾಣಿ ರೋಸ್ ಕೊಡಿ. ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ನನಗಂತೂ ರೋಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಮೈ ಕೈ ಎಲ್ಲ ಕಡೆ ರೋಸಸ್ ಹಾಕೊಂಬಿಟ್ಟಿದ್ದೀನಿ. ನನ್ನ ಗಂಡ ಅಂತೂ ರೋಸ್ ಕೊಡಲ್ಲ, ನಾನೇ ನನ್ನ ಗಂಡಂಗೆ ರೋಸ್ ಕೊಡ್ತೀನಿ. ಹಿಂಗೆ ಸುಮ್ಮನೆ ಹೇಳ್ದೆ. ಆ್ಯಕ್ಚುಲಿ ನನ್ನ ಗಂಡ ಎಲ್ಲ ಕಡೆ ನಾನು ಎಲ್ಲಾದರೂ ಹೋದರೆ ಏನೇ ಹೂವು ತಂದರೂ ಒಂದು ರೋಸ್ ತರ್ತಾರೆ. ಅವ್ರಿಗೋಸ್ಕರ ಈ ಸಲ ಇವನ್ನ ಇಟ್ಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಇವಾಗ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ನೀಟಾಗಿ ರೆಡಿ ಮಾಡಿದ್ದೀನಿ. ಬಂದರೆ ಫುಲ್ ಸರ್ಪ್ರೈಸು. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ. ಹಾಯ್ ಡಾಡಾ. ಡಾಡಾ ಸ್ಟಕ್ ಅಲ್ಲಿ. ಕ್ಯಾಂಡಲ್ ಲೈಟ್ ಡಿನ್ನರ್ ನೋಡು. ಇಂಗ್ಲೆಂಡ್ ಪ್ಯಾರಿಸ್ ಎಲ್ಲ ಇಲ್ಲೇ ಫೋನಲ್ಲೇ ತೋರಿಸ್ಬಿಟ್ಟವಳೆ. ಏನ್ರಿ ಎಲ್ಲ ಟಿವಿಲೇ ನೋಡ್ಕೊಬಿಟ್ರಿ. ಫೈರ್ ಕ್ಯಾಂಪ್ ಎಲ್ಲ ಐತಿ. So nice. Love you. ತಗೊಂಡು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪಪ್ಪಿ ಕೊಡು. ಥ್ಯಾಂಕ್ ಯು. ಲವ್ ಯು. ನಮ್ಮ ಬೇಬಿ ಕೊಡ್ಬೇಕಿಲ್ಲ. ಲವ್ ಯು ಚಿನ್ನು. ಥ್ಯಾಂಕ್ ಯು ಸೋ ಮಚ್. ಡಾಡಾಗೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಇದು ನಿಮಗಾಗಿ. ನಾನು ನಿಮಗೆ ಕೊಟ್ಟಿರುವುದು ಡಾಡಾಗಾಗಿ. ನಂದು ಗೊಂಬೆ.
ಐ ಲವ್ ಯು ಅಮ್ಮಮ್ಮ ಅನ್ನು ಮಮ್ಮಿ ಕೊಡು. ಎಂತ ಮಜಾ ಇದೆ. ಥ್ಯಾಂಕ್ ಯು ಮಗನೇ. ಯಾವುದೇ ರಿಲೇಷನ್ಶಿಪ್ ಆಗಿರಲಿ ಅದು ಎರಡು ಕಡೆಯಿಂದ ಎಫರ್ಟ್ಸ್ ಇದ್ರೇ ಅದು ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗೋದು. ಸೊ ಹಾಗಾಗಿ ಚಿಕ್ಕದೋ ದೊಡ್ಡದೋ ಸರ್ಪ್ರೈಸಸ್ ಅಥವಾ ಗಿಫ್ಟ್ಸು ಸಿಗೋದ್ರಲ್ಲಿ ಇರೋದ್ರಲ್ಲಿ ಖುಷಿ ಪಡೋದನ್ನ ನಾವು ಕಲ್ತ್ಕೊಬೇಕು ಮೊದಲು. ಆವಾಗಲೇ ಆ ರಿಲೇಷನ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು. ಕಬಾಬ್ ಟೇಸ್ಟ್ ನೋಡು. ಅದೇ ಫಸ್ಟ್ ಅನ್ಸಿದ್ದು. ತಿನ್ಸಪ್ಪ. ಥ್ಯಾಂಕ್ ಯು. ಚೂರು ತಿನ್ಸು. ಯಾವ್ದು ಬೇಕಾದ್ರೆ ತಿನ್ನು. ನಾನು ತಿನ್ನಲ್ಲ ಬಿಡು. ಊಟ ಆಯಿತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಪ್ಪು. ಐ ಲವ್ ಯು. ಲವ್ ಯು ಫಾರ್ ಎವರ್. ಐ ಫಾರ್ ಎವರ್ ಇಟ್ಟಿಕ್ಕದ್ ನಾನೇ ಅಂತ ಅಮ್ಮಂಗೊಂದು ತುತ್ತು ತಿನ್ಸ್ತೇನೋ ನೀನು. ಅವನು ಪಲ್ಲ ನಾನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಚೆನ್ನಾಗೈತೆ. ಅದೇ ಅನ್ಕೊಂಡೆ ಇನ್ನು ಯಾಕೆ ಡೈಲಾಗ್ ಗೊತ್ತಾಯಿಲ್ವಲ್ಲ ಅಂತ.